Hello everyone. Today I am discussing about limits chapter exercise 13.1. ಈಗ ನಾವು ಬಿಡಿಸ್ತಾ ಇರೋದು ಲಿಮಿಟ್ x tends to 1 f of x minus 2 divided by x square minus 1 ಈ ಫಾರ್ಮ್ ದಾಗ ಇರುವ ಇನ್ನ ಲಿಮಿಟ್ಸ್ ಒಳಗೆ ಎರಡೇ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಬರ್ತಾ ಇರೋದು ಇಸ್ ಮೋಸ್ಟ್ ವ್ಯಾಲ್ಯೂಬಲ್ ಯಾವುದು ಡಿಫ್ರೆನ್ಶಿಯೇಷನ್ ಆರ್ ಡೆರಿವೇಟಿವ್ ಅಂತ ಯೂಸ್ ಮಾಡ್ತೀವಿ ಇಲ್ಲಿ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್. ಈಗ ಫಸ್ಟ್ ಕ್ಲಿಯರ್ ಆಗಿ ನೋಡ್ರಿ ಏನದ ಫಸ್ಟ್ ಇಂಟಿಗ್ರೇಟ್ ಯಾವುದು ಇಫ್ ದ ಫಂಕ್ಷನ್ ಅಂತ ಕೊಟ್ಟ if the function okay f of x ಅಂತ ಹೇಳಿದಾನ f of x satisfy ಅಂತ ಹೇಳಿದಾನ ಅಬ್ಸರ್ವ್ ಮಾಡಿ satisfies ಏನಂತ ಹೇಳಿದಾನ limit x tends to 1 f of x minus 2 divided by ಯಾವುದು x square minus 1 equal to 5 ಅಂತ ಹೇಳಿದಾನ. ಓಕೆ, ಅದನ್ನ ಯೂಸ್ ಮಾಡ್ಕೊಂಡು ಇವಾಬ್ಲೇಟ್ ಅಂತ ಕಂಡೀಷನ್ ಕೊಟ್ಟಾನ. ಇವಾಬ್ಲೇಟ್ ಏನ್ ಕಂಡಿಡಿಬೇಕು ಲಿಮಿಟ್ x tends to 1 f of x ಅಂತ ಹೇಳಿದ್ರು. ಓಕೆ, ಸಿ ಯಾವ ತರ ಬಿಡಿಸ್ಬೇಕಂದ್ರೆ ಕಂಡೀಷನ್ಸ್ ಅಲ್ಲಿ ಸಬ್ ಪ್ರೂಫ್ ನೋಡ್ರಿ, ಸಬ್ ಪ್ರೂಫ್. ಓಕೆ, ಇಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಫಸ್ಟ್ ನೋಡ್ರಿ ಕಂಡೀಷನ್ ಅದು ದ ಗಿವನ್ ಇಕ್ವೇಶನ್ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಏನದ ಲಿಮಿಟ್ x tends to 1 f of x minus 2 divided by x square minus 1 equal to 5 ಅಂತ ಅದ. ಓಕೆ ಓಕೆ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಈಗ ನಾನು ಬರೀತಾ ಇರೋದು ಸೊ ಲಿಮಿಟ್ x tends to 1 f of x minus 2 divided by ಏನಕ್ಕದ ಲಿಮಿಟ್ x tends to 1 x square minus 1 equal to 5. ಓಕೆ, ಅಂದ್ರೆ ಈ ಲಿಮಿಟ್ ಫಂಕ್ಷನ್ ಏನದಲ್ಲ, ಈ ಲಿಮಿಟ್ ಅನ್ನೋದು ಎರಡಕ್ಕೂ ಸಂಬಂಧದ ಐದರ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಅರ್ಥ ಆಗತ್ರಿ ಸ್ಟೂಡೆಂಟ್ಸ್? ಈಗ ನಾವು ಬರೀತೀವಿ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ನೋಡ್ರಿ ಏನದ ಈ ಲಿಮಿಟ್ ಏನದ ನ್ಯೂಮರೇಟರ್ ಆಸ್ ಇಟ್ ಇಸ್ ಇರ್ತದೆ, ಡಿನಾಮಿನೇಟರ್ ಏನದಲ್ಲ ಈ ಕಡೆ ತಗೊಂಡ್ರೆ 5 ಇಂಟು ಆಗ್ತದ, ಅದು ಬರೀತೀವಿ. ಸೊ ಲಿಮಿಟ್ x tends to 1 f of x minus 2 equal to 5 into limit x tends to 1 x square minus 1. Okay, okay students, next steps ನೋಡ್ರಿ. See here limit x tends to 1 f of x minus 2 equal to 0. So 5. So limit function apply ಮಾಡ್ರಿ ಏನಾಗ್ತದ 1 square minus 1. Okay, see here, so as it is limit x tends to 1 f of x minus 2 equal to, see here 5 minus 1 minus 1 means is 0. Okay, so next steps limit x tends to 1 f of x minus 2 equal to 0 into 5 means is 0. Okay, next one observe ಮಾಡ್ರಿ. Therefore limit x tends to 1 f of x ಈ minus 2 ಆ ಕಡೆ ಹೋಗ್ತಂದ್ರೆ ಹೇಳಿ ಸರ್ ಪ್ಲಸ್ 2 is ಅವ ಕೇಳಿದ್ದೇನ್ರಿ ಲಿಮಿಟ್ x tends to 1 f of x values ಎಷ್ಟಾಗ್ತದ್ರಿ 2 ಆಗ್ತದ. ಕ್ಲಿಯರ್ ಆಗ್ತದ್ರಿ ಕಂಡೀಷನ್ಸ್ ಫ್ರೆಂಡ್ಸ್? ಸ್ವಲ್ಪ ಏನಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡ್ರಿ. ಸೊ ಈಸಿ ಗೋಯಿಂಗ್ ಇರ್ತದ, ಬಟ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಮೀನ್ ಯಾವುದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಂದ್ರೆ ನಿಮ್ಗೆ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ಕೋತ ಹೋಗ್ತದೆ ಸ್ಟೂಡೆಂಟ್ಸ್. ಈಗ ನೋಡ್ರಿ ಸೆಕೆಂಡ್ ಸ್ಟೂಡೆಂಟ್ಸ್ ಏನದ ಅಂದ್ರೆ ಇಫ್ ಎಫ್ ಆಫ್ ಎಕ್ಸ್ ಅದ, ಓಕೆ ಕಂಡೀಷನ್ ಏನ್ ಕೊಟ್ಟಾನ ಎಂ ಎಕ್ಸ್ ಸ್ಕ್ವೇರ್ ಅದ ಪ್ಲಸ್ ಎನ್ ಅದ ಕಾಮ x less than 0 the second condition
nx plus m comma 0 less than x is less than or equal to 1 ಅಂತ ಕೊಟ್ಟಾನ. ಥರ್ಡ್ ಕಂಡೀಷನ್ nx cube plus m comma x greater than 1 ಅದ. ಇಲ್ಲೇ ಅಬ್ಸರ್ವ್ ಮಾಡ್ರಿ, ಎರಡು ಕಂಡೀಷನ್ ಅದ, 0 0 ಅದ, 1 1 ಅದ, ಎರಡು ಮಾಡ್ಬೇಕಾಗ್ತದ ಸ್ಟೂಡೆಂಟ್ಸ್ ಗೆ. ಸ್ವಲ್ಪ ಬಹಳ ಕೇರ್ಫುಲ್ ಆಗಿರ್ಲಿ. ಸೊ ಫಾರ್ ಏನ್ ಕೊಟ್ಟಾನ, ವಾಟ್ ಇಂಟೀಜರ್ ಅಂತ ಹೇಳಿದಾನ. ವಾಟ್ ಇಂಟೀಜರ್ ಯಾವುದು, ವಾಟ್ ಇಂಟೀಜರ್ m and n ಏನ್ ಕೇಳ ಡಸ್. ಓಕೆ, ಲಿಮಿಟ್ ಯಾವುದು x tends to 0 f of x and ಇನ್ನೊಂದು ಏನ್ ಕೇಳ ಲಿಮಿಟ್ x tends to 1 ಅಂತ ಅಬ್ಸರ್ವ್ ಮಾಡಿ. 1 f of x ಏನ್ ಕೇಳ ಎಕ್ಸಿಸ್ಟ್ ಕ್ವಶನ್ ಮಾರ್ಕ್ ಕೊಟ್ಟ, ಎಕ್ಸಿಸ್ಟ್ ಅಂತ ಕಟ್ಟ. ಈಗ ಸ್ಟೂಡೆಂಟ್ಸ್, ಈಗ ಫಸ್ಟ್ ನೋಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ, ಸಬ್ಪ್ರೂಫ್. ಓಕೆ, ಸಬ್ಪ್ರೂಫ್ ಅಲ್ಲೇ ಏನ್ ಮಾಡ್ಬೇಕು, ಫಸ್ಟ್ ಕೊಟ್ಟಿರುವಂತ ಗಿವನ್ ಅಬ್ಸರ್ವ್ ಮಾಡ್ರಿ, ಯಾವುದು ದ ಗಿವನ್ ಇಕ್ವೇಶನ್. ಓಕೆ, ಸೊ ಗಿವನ್ ಇಕ್ವೇಶನ್ ಏನ್ ಕೊಡೋಣ, f of x. ಓಕೆ, ಸೊ ಫಸ್ಟ್ ಕಂಡೀಷನ್ ಇದೆ m x square plus n x less than 0. Second condition nx plus m comma 0 less than or equal to x is less than or equal to 1. Third condition nx cube plus m x greater than 1. Okay, students, ಈ ಫಸ್ಟ್ ನಾನು ಅಬ್ಸರ್ವ್ ಮಾಡಿ, at x equal to 0 ಫಸ್ಟ್ ಸಾಲ್ವ್ ಮಾಡ್ತಾನೆ. ಅಂದ್ರೆ ಇಲ್ಲಿ ಫಸ್ಟ್ ಬರೆದಿರ್ತೀನಿ ಏನಂತ, at x equal to 0. ಓಕೆ, ಫಸ್ಟ್ ನೋಡಿ ಯಾವುದು ಆರ್ ಎಚ್ ಎಲ್ ಏನದ ಕಂಡೀಷನ್, ಲಿಮಿಟ್ x tends to 0 plus f of x ಲಿಮಿಟ್ x tends to a ಅಂದ್ರೆ ಇದು 0 ಅಂದ್ರೆ 0 ಪ್ಲಸ್ 0 ಪ್ಲಸ್ ಪ್ಲಸ್ 0 ಪ್ಲಸ್ ಅಂದ್ರೆ 0 ಪ್ಲಸ್ ಮೀನ್ಸ್ ಏನದ, ಯಾವ್ದು ಗ್ರೇಟರ್ ದಾನ್ ಐತ 0 ಅಂದ್ರೆ ಈಗ ಲೆಸ್ ದಾನ್ ಐತೆ ಅಂತಂದ್ರೆ ಇದು ಒಂದೇದು ನೋಡೋದು, ಎರಡನೇದು ಗ್ರೇಟರ್ ದಾನ್ ಇರ್ತದ. ಯಾವ್ದು ಎನ್ ಎಕ್ಸ್ ಪ್ಲಸ್ ಎಂ ಏನಾಗ್ತದ ನೋಡ್ರಿ, ಲಿಮಿಟ್ ಫಂಕ್ಷನ್ n into 0 plus m means is m. ಯಾವುದು ಆರ್ ಎಚ್ ಎಲ್ ಎಂ ಬಂತು. ಇನ್ನು ನೆಕ್ಸ್ಟ್ ನೋಡ್ರಿ ಎಲ್ ಎಚ್ ಎಲ್ ಬರ್ದಾರ ಸ್ಟೂಡೆಂಟ್ಸ್, ಎಲ್ ಎಚ್ ಎಲ್. ಸೊ ಲಿಮಿಟ್ x tends to a plus or minus, ಸಾರಿ ಎಂದು a ಮೈನಸ್ ಆಗಬೇಕು. ಓಕೆ, ಸೊ ಕಂಡೀಷನ್ಸ್ ಅಲ್ಲಿ a ಮೈನಸ್ f of x ಏನಾಗ್ತದೆ ನೋಡ್ರಿ, ಲಿಮಿಟ್ x tends to 0 ಮೈನಸ್, ಮೈನಸ್ ಮೀನ್ಸ್ ಲೆಸ್ ದಾನ್, ಏನಾದ್ರಿ f of x m x square plus n ಮೀನ್ಸ್ ಏನಾಗ್ತದೆ ನೋಡ್ರಿ, m into 0 whole square plus n ಮೀನ್ಸ್ n ಆಗ್ತದ. ಸ್ಟೂಡೆಂಟ್ಸ್, ಫಸ್ಟ್ ಕಂಡೀಷನ್ ಎಕ್ಸಿಸ್ಟ್ ಆಗ್ತದ ನೋಡ್ರಿ, ಅವ ಕೇಳಿದ್ದು ಎಕ್ಸಿಸ್ಟ್. ಓಕೆ, ಅರ್ಥ ಆಗತ್ತ, ಕ್ಲಿಯರ್ ಆಯ್ತು ಅಂದ್ರೆ ದೋಸ್ ಅಬ್ಸರ್ವ್ ಮಾಡ್ರಿ, ಯಾವುದು ಲಿಮಿಟ್ x tends to 0 f of x ಏನದ ಎಕ್ಸಿಸ್ಟ್. ಯಾಕಂತಂದ್ರ ಇಫ್ m equal to n ಕಂಡೀಷನ್ ಆಗದ, m equal to n ಅದಕ್ಕೆ ಏನಾಗ್ತದ, ಎಕ್ಸಿಸ್ಟ್ ಆಗ್ತದ. ಕ್ಲಿಯರ್ ಆಗದ್ರಿ, ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇನ್ನು ನೆಕ್ಸ್ಟ್ ನೋಡಿ ಯಾವುದು ಸೆಕೆಂಡ್ ಕಂಡೀಷನ್, at x equal to 1. ನೆಕ್ಸ್ಟ್ ಪೇಜ್ ಅಲ್ಲಿ ಬಿಡಿಸ್ತೀನಿ. ನೆಕ್ಸ್ಟ್ ಏನದ ಅಬ್ಸರ್ವ್ ಮಾಡ್ರಿ, at x equal to 1 ಇದ್ದಾಗ ಏನದರಿ ಆರ್ ಎಚ್ ಎಲ್ ಏನದ ಫಾರ್ಮುಲಾ,
limit x tends to a plus f of x. Okay, limit x tends to a plus f of x. Observe ಮಾಡ್ರಿ, greater than LHL. LHL ಏನಂದ್ರ greater than 0 ಅಂದ್ರ observe ಮಾಡ್ರಿ 1 greater than 1 ಅದು 1 ಅದ ಏನದ ಥರ್ಡ್ ಕಂಡೀಷನ್ ಅದ. ಥರ್ಡ್ ಕಂಡೀಷನ್ ಏನದ ರೀ? ಅಬ್ಸರ್ವ್ ಮಾಡ್ರಿ 1 ಆಗ್ಬೇಕಾಯ್ತು ಸ್ಟೂಡೆಂಟ್ಸ್ ಇಲ್ಲಿ, ಹೌದಾ? ಇಸ್ 1 ಅಂದ್ರೆ ಏನಾಗ್ತದ ಥರ್ಡ್ ಕಂಡೀಷನ್? n x ಕ್ಯೂಬ್ ಪ್ಲಸ್ m ಏನಾಗ್ತದ? n 1 ಕ್ಯೂಬ್ ಪ್ಲಸ್ m ಅಂದ್ರೆ ನೋಡು m ಪ್ಲಸ್ n ಅರ ಬರೀರಿ, n ಪ್ಲಸ್ m ಅರ ಬರೀರಿ, ಯಾವ್ದಾರ ಬರೀರಿ. a ಪ್ಲಸ್ b ಅಂದ್ರೂ ಒಂದ, b ಪ್ಲಸ್ a ಅಂದ್ರೂ ಒಂದ. ಇನ್ನ ನೆಕ್ಸ್ಟ್ ನೋಡ್ರಿ LHL ಲಿಮಿಟ್ x tends to a minus f of x. Okay, students, limit x tends to 1 minus f of x. f of x ನೋಡ್ರಿ, ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಏನದ? ಲೆಸ್ ದ್ಯಾನ್ ಯಾವ್ದು ಅಂದ್ರೆ ನೋಡೋಡ್ ಸೆಕೆಂಡ್ ಕಂಡೀಷನ್ ಯಾವುದು? nx ಪ್ಲಸ್ m. ಯಾವುದು ಸ್ಟೂಡೆಂಟ್ಸ್? ಅಬ್ಸರ್ವ್ ಮಾಡ್ರಿ, nx plus m means n into 1 plus m means m plus n. Therefore, observe ಮಾಡ್ರಿ ಸ್ಟೂಡೆಂಟ್ಸ್, ಕೇರ್ಫುಲ್ ಆಗಿ ನೋಡಿ, ಏನದ ಥರ್ಡ್ ಕಂಡೀಷನ್ ಅಪ್ಲೈ ಮಾಡ್ತಾರೆ ಬರೀರಿ. ಲಿಮಿಟ್ x tends to a f of x, ಲಿಮಿಟ್ x tends to a means is 1 f of x equal ಅಂತಂದ್ರೆ ಅಬ್ಸರ್ವ್ ಮಾಡ್ರಿ, ಈಕ್ವಲ್ ಏನದ ನೋಡ್ರಿ ಸ್ಟೂಡೆಂಟ್ಸ್? ಈಕ್ವಲ್ ಅಂತಂದ್ರೆ ಯಾವ್ದು? ಸೆಕೆಂಡ್ ಈಕ್ವಲ್, ಹೌದಾ? ಸೆಕೆಂಡ್ ಈಕ್ವಲ್ ಅಂತ ಸೆಕೆಂಡ್ ಕಂಡೀಷನ್ ಏನದ? nx ಪ್ಲಸ್ m. ನೋಡೋಟ್ ಏನಂತದ? n into 1 plus m. ನೋಡೋಟ್ m plus n. ಓಕೆ, therefore RHL equal to LHL equal to limit x tends to 1 f of x. Therefore limit x tends to 1 ಅಂತಕೇನ f of x is in the exist ಆಗ್ತದ. ಇಲ್ಲೇ ಬರೆದ್ರೆ f of x is ಏನಾಗ್ತಿದ್ವಿ? exist ಅಂತ ಬರೀತಿದ್ವಿ. ಓಕೆ, ಇಲ್ಲೇನ್ ಮಾಡ್ತೀವಿ? those limit x tends to 1 f of x is ಏನದ? exist ಆತಂದ್ರ for any ಏನಕೇನವ? ಇಂಟೀಜರ್ ಅಂತ ಏನ್ ನೆನಪದ ರೀ? ಇಂಟೀಜರ್ ಅಥವಾ ಇಂಟಿಗ್ರಲ್. ಓಕೆ, ಕಂಡೀಷನ್ ನೋಡಿ, ಅಬ್ಸರ್ವ್ ಮಾಡ್ರಿ. ಇಂಟಿಗ್ರಲ್ ಏನದ? ವ್ಯಾಲ್ಯೂ. ಅಬ್ಸರ್ವ್ ಮಾಡ್ರಿ, ಇಂಟಿಗ್ರಲ್ ಯಾವುದು? ವ್ಯಾಲ್ಯೂ ಯಾವುವು? ಆಫ್ m ಅಂಡ್ n. ಈ ತರ ಏನದಲ್ಲ ಸರ್ ಲಿಮಿಟ್ ಫಂಕ್ಷನ್ಸ್ ಅವಾಗ ಇವೆರಡು ಪ್ರಾಬ್ಲಮ್ ಏನದಲ್ಲ ಕ್ಲೋಸ್ ಆಗ್ತದ. ಇನ್ ನೆಕ್ಸ್ಟ್ ಬರುವಂತ ಎಕ್ಸರ್ಸೈಸ್ ಅಂದ್ರೆ 13.2 ಗೊತ್ತಾಗಬೇಕಾದ್ರೆ ಡೆರಿವೇಟಿವ್ಸ್ ಗೊತ್ತಿರಬೇಕು. ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅದು. ಯಾಕಂದ್ರೆ ಡೆರಿವೇಟಿವ್ ಗೊತ್ತಿತ್ತಂದ್ರೆ ಏನ್ ಸ್ಟೂಡೆಂಟ್ಸ್, ಡೆರಿವೇಟಿವ್ ಗೊತ್ತಿದ್ರೆ ಮಾತ್ರ ಏನಾಗ್ತದೆ ನಿಮ್ಗ ಸೆಕೆಂಡ್ ಇಯರ್ ಒಳಗ 45 ಮಾರ್ಕ್ಸ್ ಅರ್ಥ ಆಗ್ತದೆ. 45 ಮಾರ್ಕ್ಸ್ ಮತ್ತು 25 ಯಾವುದು ಟೋಟಲ್ 72 ಏನದ 70 ಮ್ಯಾಕ್ಸಿಮಮ್ 70 ಯಾವುದು ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್. ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಗೊತ್ತಾಗಬೇಕಾದ್ರೆ ಫಸ್ಟ್ ಇಯರ್ ಸಮ್ ಬೇಸಿಕ್ ಫಾರ್ಮುಲಾಸ್ ಗೊತ್ತಿರ್ಬೇಕು. ಯಾವುದು? ಡೆರಿವೇಟಿವ್ ಸ್ಟೂಡೆಂಟ್ಸ್. ಆ ಡೆರಿವೇಟಿವ್ಸ್ ಗೊತ್ತಿದ್ರೆ ಮಾತ್ರ ಏನಾಗ್ತದ 70 ಮಾರ್ಕ್ಸ್ ತಕ ನಿಮಗೆ ಈಸಿ ಗೋಯಿಂಗ್ ಅರ್ಥ ಆಗ್ತದ. ಒಂದು. ಎರಡನೇದು ಫಸ್ಟ್ ಇಯರ್ ಅಂದ್ರೆ ನೀವು ಇರೋದು ಫಸ್ಟ್ ಇಯರ್ ಅಲ್ಲ, ಆ ಫಸ್ಟ್ ಇಯರ್ ಒಳಗಿರುವ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಬಹಳ ನೆನಪು ರಿಪೀಟ್ ಆಗ್ತಾವು ಈ ಡೆರಿವೇಟಿವ್ ಒಳಗೆ. ಒಂದು. ಎರಡನೇದು ಏನ್ ಲಿಮಿಟ್ಸ್ ಕಲ್ತಿರಲ್ಲ ಫಸ್ಟ್ ಇಯರ್ ಒಳಗ ಲಿಮಿಟ್ಸ್ LHL RHL ಇವೆಲ್ಲ ಮೂರು ಕಂಡೀಷನ್ ಈಕ್ವಲ್ ಆತಂದ್ರ ಎಕ್ಸಿಸ್ಟ್ ಅಂತ ಇದ್ದೀವಿ. ಸೆಕೆಂಡ್ ಇಯರ್ ಒಳಗ ಸೇಮ್ ಮೆಥಡ್ ಸೇಮ್ ಪ್ರಾಬ್ಲಮ್ಸ್ ಬರ್ತಾವು. ಅಲ್ಲಿ ಎಕ್ಸಿಸ್ಟ್ ಅನ್ನೋದಿಲ್ಲ, ಒಂದೇ ವರ್ಡ್ ಬರ್ತದ. ಏನಂದ್ರ ಕಂಟಿನ್ಯೂಯಸ್ ಬರ್ತದ. ಇಲ್ಲಿ LHL ನಾಟ್ ಈಕ್ವಲ್ ಟು RHL ಇತ್ತಂದ್ರೆ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಿದ್ವಿ. ಅಲ್ಲೇ LHL ನಾಟ್ ಈಕ್ವಲ್ ಟು RHL ಅನ್ನೋದು ಇಟ್ ಇಸ್ ಅ
ನಾಟ್ ಕಂಟಿನ್ಯೂಸ್ ಫಂಕ್ಷನ್ ಅಥವಾ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ಬರಿತೀವಿ. ಅದಕ್ಕ ಲಿಮಿಟ್ಸ್ ಬಹಳ ಇಂಪಾರ್ಟೆಂಟ್. ಫಸ್ಟ್ ಇಯರ್ ಒಳಗ 1 or 2 ಮಾರ್ಕ್ಸ್ ಕೇಳ್ತಾರ. ಸೆಕೆಂಡ್ ಇಯರ್ ಒಳಗ ಫಿಕ್ಸ್ 4 ಮಾರ್ಕ್ಸ್ ಒಂದು ಪ್ರಾಬ್ಲಮ್ಸ್ ಇರ್ತದ. ಯಾವ್ದು ಲಿಮಿಟ್ಸ್ ಗೊತ್ತಿತ್ತಂದ್ರ ಸೆಕೆಂಡ್ ಇಯರ್ ಒಳಗ ಕಂಟಿನ್ಯೂಟಿ ಅಂತ ಅನ್ನೋದು ಗೊತ್ತಾಗ್ತದ. ಕಂಟಿನ್ಯೂಟಿ ಗೊತ್ತಾದ್ಮೇಲೆ ಡೆರಿವೇಟಿವ್ ಗೊತ್ತಿತ್ತಂದ್ರ ಸೆಕೆಂಡ್ ಇಯರ್ ಒಳಗ ಡಿಫ್ರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್ಸ್ ಅರ್ಥ ಆಗ್ತದ. ಯಾವುದು ಡೆರಿವೇಟಿವ್ಸ್ ಗೊತ್ತಿದ್ರ ಮಾತ್ರ. ಕ್ಲಿಯರ್ ಆಗ್ತೈತ್ರಿ. ಇಷ್ಟ ಏನದಲ್ಲ ಪ್ರಾಬ್ಲಮ್ಸ್ ಬಹಳ ಕೇರ್ಫುಲ್. ಇನ್ನ ಸ್ಟೂಡೆಂಟ್ಸ್ ನಾನ್ ಸ್ವಲ್ಪ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಫಸ್ಟ್ ಇಯರ್ ಅಂದ್ರೆ ನೀವು ಇರುವುದು ಫಸ್ಟ್ ಇಯರ್ ಹೌದಾ, ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಒಂತದಲ್ಲಿ ಬರ್ಕೊಡ್ರಿ ಹಾಳಿ ಒಳಗ. ಯಾಕಂದ್ರ ಡೆರಿವೇಟಿವ್ಸ್ ರಿಪೀಟ್ ಆಗುವಂತ ಫಾರ್ಮುಲಾಸ್ ಯಾವುದು ಡೆರಿವೇಟಿವ್ ಒಳಗ. ಡೆರಿವೇಟಿವ್ ಈಗ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಅಂತಂದ್ರ ಸೆಕ್ ಸ್ಕ್ವೇರ್ ಎಕ್ಸ್ ಅಂತ ಬರ್ತದ. ಆ ಸೆಕ್ ಸ್ಕ್ವೇರ್ ಎಕ್ಸ್ ಹೆಂಗ್ ಪ್ರೂವ್ ಮಾಡುದು, ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಬರ್ತದ. ಸ್ವಲ್ಪ ನಾ ಡಿಟೇಲ್ ಆಗಿ ಹೇಳ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತದ. ಸ್ಲೋ ಗೋಯಿಂಗ್ ಬಿಡಿಸ್ತೀನಿ, ಯಾಕಂದ್ರೆ ಡೆರಿವೇಟಿವ್ಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಅರ್ಥ ಆಯ್ತ್ರಿ. ಥ್ಯಾಂಕ್ ಯು.